ಬಾಡೂಟದ ಬಗ್ಗೆ ಹೇಳಬೇಕು ಅಂತಂದರೆ ಆಹಾರನ ಆಹಾರದ ಥರ ನೋಡಬೇಕಾಗಿತ್ತು. ತಿಳಿದ ರಾಂಗ್ ಅಂತ ಅನಿಸುತ್ತೆ ನನಗೆ. ಮತ್ತು ಅದು ಯಾವುದೇ ಒಂದು ಸೀಮಿತ ವಲಯಕ್ಕೆ ನಾವು ಸೇರಿ ಇಲ್ಲದೆ ಇರೋದ್ರಿಂದ ಜನರಲ್ ಆಗಿ ಎಲ್ಲವೂ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ನಾನ್ ವೆಜ್ಜನ್ನು ಅಲ್ಲಿ ನಿಷೇಧ ಮಾಡಿರುವುದು ತಪ್ಪು ಅಂತೇಳಿ. ಏನೋ ಸರಿ ಕಾಣ್ತಲ್ಲ, ಅದು ನಿಷೇಧ ಮಾಡೋವಂಥದ್ದು ಅಲ್ಲ. ಅದನ್ನು ಪ್ರೊವೈಡ್ ಮಾಡ್ಬೋದಾಗಿತ್ತು, ಅಥವಾ ಸ್ಟಾಲ್ಗಳಿಗೆ ಹಾಕ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡ್ಬೋದಾಯಿತು, ಅಥವಾ ತಂದು ತಿನ್ನೋರು ಅಥವಾ ಕೊಡೋರು ಒಂದು ಹಬ್ಬದ ರೀತಿ ಮಾಡ್ಕೊಳ್ಳೋ ಥರ ಜನಕ್ಕೆ ಕೊಡೋವಂಥ ಇವರು ಇದ್ರೂ ಅದಕ್ಕೆಲ್ಲ ಪರ್ಮಿಷನ್ ಕೊಡಬೇಕಾಗಿಲ್ಲ. ಸಾಹಿತ್ಯ ಅಧ್ಯಕ್ಷರು ಮಹೇಶ್ ಜೋಶಿ ಅವರು ಈ ರೀತಿಯಾಗಿ ನಿರ್ಧಾರ ತೊಗೊಂಡಿದ್ದಾರೆ. ಅವ್ರ ನಿರ್ಧಾರ ಸರಿಯೋ ತಪ್ಪು ಅಂತ? ಅದೇ ಯಾರನ್ನು ಕೇಳಿ ಅವರು ಆ ಥರ ತೊಗೊಂಡಿದ್ದಾರೋ, ಮತ್ತು ಅಲ್ಲಿ ಸಂಸ್ಥೆ ಒಳಗೆ ಎಷ್ಟು ಜನ ಡೈರೆಕ್ಟರ್ಗಳು ವಗೇರೆ ಅವ್ರದ್ದೆಲ್ಲ ಒಪಿನಿಯನ್ಸ್ ಎಲ್ಲ ಯಾವ್ಯಾವ ರೀತಿ ಬಂದಿದ್ದು. ಆಮೇಲೆ ಈಗ ನೆಕ್ಸ್ಟ್ ಮುಂದೆ ಅದನ್ನು ಕೇಳಲಿ, ಅದಕ್ಕೆ ಅವ್ರು ಉತ್ತರ ಕೊಡಲಿ, ಡೈರೆಕ್ಟರ್ಗಳೆಲ್ಲ ಕೊಡಲಿ. ಗೆದ್ದು ಬಂದಿರೋರು, ನಾಮಿನೇಟೆಡ್ ಎಲ್ಲರೂ ಏನು ಹೇಳ್ತಾರೆ ನೋಡ್ಬಿಟ್ಟು. ಒಟ್ಟಾರೆಯಾಗಿ ನಾನ್ ವೆಜ್ಜನ್ನು ನಿಷೇಧ ಮಾಡಿರೋದು ತಪ್ಪು ಅನ್ಸುತ್ತೆ. ಅದನ್ನು ಬರೋ ಸರಿನಾರು ತಿದ್ಕೊಳ್ಳೋ ಥರ ಆಗಲಿ. ಬಾಡೂಟದ ಬಗ್ಗೆ ಹೇಳಬೇಕು ಅಂತಂದರೆ ಆಹಾರನ ಆಹಾರದ ಥರ ನೋಡಬೇಕಾಗಿತ್ತು. ತಿಳಿದ ರಾಂಗ್ ಅಂತ ಅನಿಸುತ್ತೆ ನನಗೆ. ಮತ್ತು ಅದು ಯಾವುದೇ ಒಂದು ಸೀಮಿತ ವಲಯಕ್ಕೆ ನಾವು ಸೇರಿ ಇಲ್ಲದೆ ಇರೋದ್ರಿಂದ ಜನರಲ್ ಆಗಿ ಎಲ್ಲವೂ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ನಾನ್ ವೆಜ್ಜನ್ನು ಅಲ್ಲಿ ನಿಷೇಧ ಮಾಡಿರುವುದು ತಪ್ಪು ಅಂತೇಳಿ. ಏನೋ ಸರಿ ಕಾಣ್ತಲ್ಲ, ಅದು ನಿಷೇಧ ಮಾಡೋವಂಥದ್ದು ಅಲ್ಲ. ಅದನ್ನು ಪ್ರೊವೈಡ್ ಮಾಡ್ಬೋದಾಗಿತ್ತು, ಅಥವಾ ಸ್ಟಾಲ್ಗಳಿಗೆ ಹಾಕ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡ್ಬೋದಾಯಿತು, ಅಥವಾ ತಂದು ತಿನ್ನೋರು ಅಥವಾ ಕೊಡೋರು ಒಂದು ಹಬ್ಬದ ರೀತಿ ಮಾಡ್ಕೊಳ್ಳೋ ಥರ ಜನಕ್ಕೆ ಕೊಡೋವಂಥ ಇವರು ಇದ್ರೂ ಅದಕ್ಕೆಲ್ಲ ಪರ್ಮಿಷನ್ ಕೊಡಬೇಕಾಗಿಲ್ಲ. ಸಾಹಿತ್ಯ ಅಧ್ಯಕ್ಷರು ಮಹೇಶ್ ಜೋಶಿ ಅವರು ಈ ರೀತಿಯಾಗಿ ನಿರ್ಧಾರ ತೊಗೊಂಡಿದ್ದಾರೆ. ಅವ್ರ ನಿರ್ಧಾರ ಸರಿಯೋ ತಪ್ಪು ಅಂತ? ಅದೇ ಯಾರನ್ನು ಕೇಳಿ ಅವರು ಆ ಥರ ತೊಗೊಂಡಿದ್ದಾರೋ, ಮತ್ತು ಅಲ್ಲಿ ಸಂಸ್ಥೆ ಒಳಗೆ ಎಷ್ಟು ಜನ ಡೈರೆಕ್ಟರ್ಗಳು ವಗೇರೆ ಅವ್ರದ್ದೆಲ್ಲ ಒಪಿನಿಯನ್ಸ್ ಎಲ್ಲ ಯಾವ್ಯಾವ ರೀತಿ ಬಂದಿದ್ದು. ಆಮೇಲೆ ಈಗ ನೆಕ್ಸ್ಟ್ ಮುಂದೆ ಅದನ್ನು ಕೇಳಲಿ, ಅದಕ್ಕೆ ಅವ್ರು ಉತ್ತರ ಕೊಡಲಿ, ಡೈರೆಕ್ಟರ್ಗಳೆಲ್ಲ ಕೊಡಲಿ. ಗೆದ್ದು ಬಂದಿರೋರು, ನಾಮಿನೇಟೆಡ್ ಎಲ್ಲರೂ ಏನು ಹೇಳ್ತಾರೆ ನೋಡ್ಬಿಟ್ಟು. ಒಟ್ಟಾರೆಯಾಗಿ ನಾನ್ ವೆಜ್ಜನ್ನು ನಿಷೇಧ ಮಾಡಿರೋದು ತಪ್ಪು ಅನ್ಸುತ್ತೆ. ಅದನ್ನು ಬರೋ ಸರಿನಾರು ತಿದ್ಕೊಳ್ಳೋ ಥರ ಆಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.